ಎಸ್, ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬನ್ನಿ ಏನಿದೆ ನೋಡೋಣ. 3 ದಿನಗಳಲ್ಲಿ ನಡೆದಿರುವಂಥದ್ದು ಸ್ಯಾಂಡಲ್ವುಡ್ ಮೇಲಿನ ಐಟಿ ದಾಳಿಗೆ ಅಸಲಿ ಕಾರಣ ಏನು ಅನ್ನೋದನ್ನ ಆ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಮನ ಲೆಕ್ಕ ಅಂದ್ರೆ ಏನು, ಕೃಷ್ಣನ ಲೆಕ್ಕ ಅಂದ್ರೆ ಅದರ ಅಸಲಿ ಲೆಕ್ಕ ಏನು, ಅದರ ಹಿಂದೆ ಅಡಗಿಸಿಟ್ಟಿರುವಂತಹ ಮತ್ತೊಂದು ಲೆಕ್ಕ ಏನು ಅನ್ನೋದ್ರ ಬಗ್ಗೆ ಈಗ ಐಟಿ ಇಲಾಖೆಯ ಅಧಿಕಾರಿಗಳು ತಿಳಿದುಕೊಂಡಿದ್ದಾರೆ. ಎಲ್ಲಿ ತೆರಿಗೆ ಸೋರಿಕೆ ಆಗ್ತಾ ಇದೆ, ತೆರಿಗೆ ವಂಚನೆ ಎಲ್ಲ ಆಗ್ತಾ ಇದೆ ಅನ್ನೋದನ್ನ ಐಟಿ ಅಧಿಕಾರಿಗಳು ಹೇಗೆ ತಿಳ್ಕೊಂಡ್ರು, ಆ ವಿಚಾರವನ್ನ TV5 ಇನ್ಸೈಡ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ತೋರಿಸೋದು ಒಂದು ಲೆಕ್ಕ, ಆದರೆ ಆಗಿರೋದು ಮತ್ತೊಂದು ಲೆಕ್ಕ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಎಕ್ಸ್ಕ್ಲೂಸಿವ್ ಸ್ಟೋರಿ ಡೀಟೇಲ್ಸ್ ಅನ್ನ ನಿಮ್ಮ TV5 ನಿಮ್ಮ ಮುಂದೆ ಇಡ್ತಾ ಇದೆ. ಎಸ್, ಹಾಗಿದ್ರೆ ಯಾವ ಸ್ಟಾರ್ಗಳ ಮೇಲೆ ಐಟಿ ಅಧಿಕಾರಿಗಳಿಗೆ ಅನುಮಾನ ಮೂಡಿದು ಹೇಗೆ ಅಂತ ನೋಡೋಣ ಬನ್ನಿ. ಎಸ್, ದಾಳಿಯ ಹಿನ್ನೆಲೆ ಏನು, ದಾಳಿಯ ಇನ್ಸೈಡ್ ಸ್ಟೋರಿ ಏನು ಅನ್ನೋದನ್ನ ನೋಡೋದಾದ್ರೆ, ರಾಕ್ಲೈನ್ ವೆಂಕಟೇಶ್ ನಿರ್ಮಾಪಕರಾಗಿ ಲಿಂಗ ಅನ್ನುವಂತಹ ಚಿತ್ರವನ್ನ ನಿರ್ಮಾಣ ಮಾಡಿದ್ರು. ತಮಿಳಿನ ಲಿಂಗ ಚಿತ್ರವನ್ನ, ಅದು ರಜನಿಕಾಂತ್ ಅವರು ನಾಯಕ ನಟನಾಗಿ ಅಲ್ಲಿ ಆಕ್ಟ್ ಮಾಡಿದ್ರು. ಚಿತ್ರ ಲಾಸ್ ಆಗಿದೆ ಅಂತ ಆಡಿಟ್ ರಿಪೋರ್ಟ್ನಲ್ಲಿ ದಾಖಲು ಮಾಡಲಾಗಿರುತ್ತೆ. ರಜನಿ ಸಂಭಾವನೆ ಮತ್ತು ಇತರ ಖರ್ಚುಗಳು 60 ಕೋಟಿಗೂ ಹೆಚ್ಚು ಅಂತ ತೋರಿಸಲಾಗಿರುತ್ತೆ. ಕ್ಯಾರವಾನ್ಗೆ ಅಂದ್ರೆ ನಟನಿಗೆ ಬಳಸಿರುವಂತಹ ಕ್ಯಾರವಾನ್ಗೆ ಒಂದೊಂದು ಕಡೆ ಒಂದೊಂದು ಹಣವನ್ನ, ಒಂದೊಂದು ರೀತಿಯ ಹಣ ಸಂದಾಯ ಆಗಿದೆ ಅನ್ನೋದನ್ನ ದಾಖಲು ಮಾಡಿರ್ತಾರೆ. ಒಂದು ಕಡೆ 5 ಲಕ್ಷ, ಇನ್ನೊಂದು ಕಡೆ 7 ಲಕ್ಷ, ಮತ್ತೊಂದು ಕಡೆ 13 ಲಕ್ಷ ಅಂತ ನಮೂದು ಮಾಡಲಾಗಿರುತ್ತೆ. ಹಾಗಾಗಿ ಚಿತ್ರ ಲಾಸ್ ಅಂತ ತೋರಿಸಿರ್ತಾರೆ. ಬಟ್ ಲಾಸ್ ಆಗಿರುವಂತಹ ಚಿತ್ರಕ್ಕೆ ಇಷ್ಟೊಂದು ಖರ್ಚನ್ನ ಮಾಡಿರ್ತಾರೆ. ಒಂದೊಂದು ಲೆಕ್ಕಗಳು ತಾಳೆ ಆಗೋದಿಲ್ಲ. ಹಾಗಾಗಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಇದು ಒಂದು ರೀತಿಯ ಅನುಮಾನವನ್ನ ಮೂಡಿಸುತ್ತೆ. ಹಾಗಾಗಿ ರಾಕ್ಲೈನ್ ವೆಂಕಟೇಶ್ ಅವರ ಮನೆಯ ಮೇಲೆ ಮತ್ತು ಕಚೇರಿಯ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಸುಮಾರು 57 ಗಂಟೆಗಳ ಕಾಲ ಅತಿ ಹೆಚ್ಚಿನ ವಿಚಾರಣೆಯನ್ನು ಎದುರಿಸಿರುವಂಥದ್ದು ರಾಕ್ಲೈನ್ ವೆಂಕಟೇಶ್. ಕನ್ನಡದ ನಿರ್ಮಾಪಕ, ನಟ ಕೂಡ. ತಮಿಳಿನ ಲಿಂಗ ಅನ್ನುವಂಥ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ 60 ಕೋಟಿಗೂ ಹೆಚ್ಚು ಸಂಭಾವನೆಯನ್ನು ರಜನಿಕಾಂತ್ ಅವರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಅಲ್ಲಿ ನಮೂದು ಮಾಡಲಾಗಿದೆ. ಬಟ್ ಯಾವುದೂ ಕೂಡ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೋಲನ್ನ ಕಂಡಿರುತ್ತೆ. ಮೇಕಿಂಗ್ ಅದ್ಭುತವಾಗಿರುತ್ತೆ ಅನ್ನೋದನ್ನ ಹೇಳ್ಕೊಂಡಿರ್ತಾರೆ. ಜೊತೆಗೆ ಪ್ರೆಸ್ ಮೀಟ್ನಲ್ಲಿ ಚಿತ್ರ ಯಶಸ್ವಿಯಾಗಿದೆ ಅಂತ ಹೇಳಿಕೆ ಕೊಟ್ಟಿರ್ತಾರೆ. ಆದರೆ ಲಾಸ್ ಆಗಿದೆ ಅಂತ ಆಡಿಟ್ ರಿಪೋರ್ಟ್ನಲ್ಲಿ ತೋರಿಸಿರ್ತಾರೆ. ಇದು ಐಟಿ ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಿರುತ್ತೆ, ಅನುಮಾನಗಳಿಗೆ ಕಾರಣ ಆಗಿರುತ್ತೆ. ಇದು ಇನ್ಸೈಡ್ ಸ್ಟೋರಿ. ಎಸ್, ಅದೇ ರೀತಿ ಕನ್ನಡದ ಮತ್ತೊಬ್ಬ ನಿರ್ಮಾಪಕ, KGFನ ನಿರ್ಮಾಪಕ ವಿಜಯ್ ಕಿರಕುಂದೂರ್ ಹೇಳಿಕೆ ಒಂದು ಕೂಡ ಅದೇ ರೀತಿಯಾಗಿರುತ್ತೆ. ಅವರ ಹೇಳಿಕೆಗೂ ಮತ್ತು ಬಂದಿರುವಂತಹ ಹಣಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. KGF ಚಲನಚಿತ್ರ ಏನು ಮೊನ್ನೆ ಅಷ್ಟೇ ರಿಲೀಸ್ ಆಯಿತು ಕಳೆದ ವಾರ. ಆ ಒಂದು KGFನ ಆದಾಯದಲ್ಲಿ ಸುಳ್ಳು ದಾಖಲೆಗಳನ್ನು ನೀಡಲಾಗಿರುತ್ತಂತೆ. 3ನೇ ದಿನದ ಪ್ರೆಸ್ ಮೀಟ್ನಲ್ಲಿ 60 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಹೇಳ್ಕೊಂಡಿರ್ತಾರೆ. ಖಾತೆಗೆ 2ನೇ ದಿನಕ್ಕೆ 20 ಕೋಟಿ ನಗದನ್ನು ಹಾಕಿಕೊಳ್ಳಲಾಗಿದೆ. ಯಾವ ಥಿಯೇಟರ್ಗಳಿಂದ ಯಾವ ಹಣ ಎಷ್ಟೆಷ್ಟು ಬಂದಿದೆ ಅನ್ನುವಂಥ ಮಾಹಿತಿ ಸ್ಪಷ್ಟವಾಗಿ ಇರಲಿಲ್ಲ. ಈ ಒಂದು ದಾಳಿಯ ಹಿನ್ನೆಲೆ ಇದೇ ಆಗಿರಬಹುದು ಅಂತ ಕೂಡ ಅಂದಾಜಿಸಲಾಗ್ತಾ ಇದೆ. ಇದು ಐಟಿ ದಾಳಿಯ ಇನ್ಸೈಡ್ ಸ್ಟೋರಿ. ಅಂದರೆ ಬಹುಶಃ ಆ ಹಣ ಅಥವಾ ಬಂದಂತಹ ಆದಾಯ ಆಗಿರಬಹುದು, ಅಥವಾ ಕೊಟ್ಟಂತಹ ರಿಪೋರ್ಟ್ಗಳಾಗಿರಬಹುದು, ಅಥವಾ ತಾವು ಹೇಳಿದಂತಹ ಹೇಳಿಕೆಗಳಾಗಿರ್ಬೋದು, ಅದೆಲ್ಲದಕ್ಕೂ ಕೂಡ ಮ್ಯಾಚ್ ಆಗಿದ್ದಿದ್ರೆ ಬಹುಶಃ ಇಂತಹ ಒಂದು ದಾಳಿ ನಡೀತಾ ಇರಲಿಲ್ವೇನೋ. ಆದರೆ ಗಳಿಕೆ ಮತ್ತು ಆದಾಯ ಇದೆರಡರಲ್ಲೂ ಕೂಡ ಒಂದು ವ್ಯತಿರಿಕ್ತ ಹೇಳಿಕೆ ಬಂದಿರೋದ್ರಿಂದ ನಿರ್ಮಾಪಕರಿಂದ, ಹಾಗಾಗಿ ಈ ಒಂದು ದಾಳಿ ನಡೆದಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇನ್ನು ಕನ್ನಡದ ಖ್ಯಾತ ನಟ ಕಿಚ್ಚ ಸುದೀಪ್ ಅವರ ವಿಚಾರಕ್ಕೆ ಬರುವಂಥದ್ದಾದ್ರೆ, ಚಿತ್ರಗಳ ಸಂಭಾವನೆಯ ಹಣದಲ್ಲಿ ವ್ಯತ್ಯಾಸ ಕಂಡು ಬಂದಿದೆ ಐಟಿ ಇಲಾಖೆ ಅಧಿಕಾರಿಗಳಿಗೆ. ಚಿತ್ರಗಳ ಸಂಭಾವನೆಯಲ್ಲಿ ಸುದೀಪ್ ಅಗ್ರಗಣ್ಯರಾಗಿದ್ದಾರೆ ಕನ್ನಡದ ಚಿತ್ರರಂಗದಲ್ಲಿ. ಇನ್ನು ಬಿಗ್ ಬಾಸ್ 6 ಸೀಸನ್ಗಳು ಸೇರಿದ ಹಾಗೆ ಕಲರ್ಸ್ ಕನ್ನಡದಿಂದನೇ, ಕಿರುತೆರೆ ವಾಹಿನಿಯಿಂದಾನೇ ಸುಮಾರು 20 ಕೋಟಿ ಸಂಭಾವನೆ ಆದಾಯದ ರೂಪದಲ್ಲಿ ಬಂದಿದೆ. ಆದರೆ ಅವರು ತಮ್ಮ ಆದಾಯ ಪ್ರಮಾಣ ಪತ್ರದಲ್ಲಿ ಕಡಿಮೆ
ಅಂಶವನ್ನು ತೋರಿಸಿದ್ದಾರೆ. ಕಲರ್ಸ್ ಜೊತೆಗಿನ ಅಗ್ರಿಮೆಂಟ್ನಲ್ಲಿ TRP ರೇಟಿಂಗ್ಸ್ನಲ್ಲೂ ಕೂಡ ಜಾಸ್ತಿ ಇದೆ. ಇದನ್ನು ಸುದೀಪ್ ಎಲ್ಲಿಯೂ ಕೂಡ ಘೋಷಣೆ ಮಾಡಿಕೊಂಡಿಲ್ಲ. ಸೊ ಹಾಗಾಗಿ ಇದು ಬಹುಶಃ IT ಇಲಾಖೆಯ ಅಧಿಕಾರಿಗಳಿಗೆ ಅನುಮಾನ ಮೂಡಿದೆ. ಬಿಗ್ ಬಾಸ್ 6 ಸೀಸನ್ ಸೇರಿ ಮುಂದಿನ 4 ವರ್ಷಗಳವರೆಗೆ ಸುದೀಪ್ ಬ್ಯುಸಿಯಾಗಿರ್ತಾರೆ. ಕಲರ್ಸ್ನಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. TRP ರೇಟ್ನಲ್ಲೂ ಕೂಡ ಅವರಿಗೆ ಪಾಲನ್ನು ನೀಡಲಾಗಿದೆ. ಇದನ್ನು ಸುದೀಪ್ ಎಲ್ಲಿಯೂ ಕೂಡ ಘೋಷಣೆ ಮಾಡಿಕೊಂಡಿಲ್ಲ. ತಮ್ಮ ಏನು ಆದಾಯ ತೆರಿಗೆಯ ರಿಟರ್ನ್ಸನ್ನು ದಾಖಲು ಮಾಡ್ತಾರೆ, ರಿಟರ್ನ್ಸ್ ಫೈಲನ್ನು ಮಾಡ್ತಾರೆ, ಎಲ್ಲಿಯೂ ಕೂಡ ಅದನ್ನು ಘೋಷಣೆ ಮಾಡಿಕೊಂಡಿಲ್ಲ ಸುದೀಪ್. ಸೊ ಹಾಗಾಗಿ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನು ನಡೆಸಿರಬಹುದು.